श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 3ನೇ ಅಧ್ಯಾಯದ 11ನೇ ಶ್ಲೋಕ. ಸಂಕರ್ಷಣಾಚ್ಚಾಪಿ ಜಯಾತನೂಜೋ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ವಾಯುರ್ಯ ಏವಾಥ ವಿರಿಂಚ ನಾಮ ಭವಿಷ್ಯ ಆದ್ಯೋ ನ ಪರಸ್ತತೋ ಹಿ. ಹಿಂದೆ ಹೇಳಿದಂತೆ ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಸೃಷ್ಟಿ ಮಾಡಬೇಕು ಅಂತ 4 ರೂಪಗಳನ್ನು ತೆಗೆದುಕೊಂಡ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಹಾಗೆ ಅಂತ. ಆ ವಾಸುದೇವ ಮತ್ತು ಮಾಯಾ ದೇವಿಯಲ್ಲಿ ಬ್ರಹ್ಮದೇವರ ಅವತಾರ ಆಯಿತು ಅಂತ ನೋಡಿದ್ವಿ. ಬ್ರಹ್ಮದೇವರು ಅವರು ಹುಟ್ಟಿದ್ರು ಹಾಗೆ ಅಂತ. ತದನಂತರ ಏನಾಯ್ತು ಅಂತ ಹೇಳ್ತಾರೆ 11ನೇ ಶ್ಲೋಕದಲ್ಲಿ. ಸಂಕರ್ಷಣಾಚಾಪಿ ಜಯಾತನೂಜ ಬಭುವ ಸಾಕ್ಷಾತ್ ಬಲ ಸಂವಿದಾತ್ಮ. ಸಂಕರ್ಷಣ ಮತ್ತು ಪರಮಾತ್ಮನ ರೂಪ ಸಂಕರ್ಷಣ, ಲಕ್ಷ್ಮೀ ದೇವಿಯ ರೂಪ ಜಯ ಅಂತ. ಆ ಸಂಕರ್ಷಣ ಮತ್ತು ಜಯ ಅವರಿಗೆ ಬಲ ಮತ್ತು ಜ್ಞಾನ ಸ್ವರೂಪರಾದ ವಾಯುದೇವರು ಅವರು ಹುಟ್ಟಿದ್ರು ಹಾಗೆ ಅಂತ. ಅಥ ವಿರಿಂಚನಾಮ ಭವಿಷ್ಯ ಆದ್ಯೋನ ಪರಸ್ತತೋಹಿ. ಅವರೇ, ಆ ವಾಯುದೇವರೇ ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೆ ಹಾಗೆ ಅಂತ. ವಿರಿಂಚಾದನ್ಯ ಪರಹ ನಾಸ್ತಿ. ಅದರಿಂದ ವಾಯುದೇವರಿಗಿಂತ ದೊಡ್ಡವರು ಹಾಗೆ ಅಂದ್ರೆ ಬ್ರಹ್ಮದೇವರೇ, ಅವ್ರಿಗಿಂತ ಇನ್ನು ಯಾರು ದೊಡ್ಡವರು ಅಲ್ಲ ಅಂತ. ಅಂದ್ರೆ ರುದ್ರಾದಿಗಳು ಯಾರು ಕೂಡ ವಾಯುದೇವರಿಗಿಂತ ದೊಡ್ಡವರಲ್ಲ ಹಾಗೆ ಅಂತ ಅರ್ಥ. ತತಃ ವಾಯೋ ಪರಹ ಅನ್ಯ. ಇನ್ನೊಂದು ಅರ್ಥ, ವಾಯುದೇವರನ್ನು ಬಿಟ್ಟು ಬೇರೆ ಯಾರೂ ಕೂಡ ವಿರಿಂಚಃ ಅಂದ್ರೆ ಬ್ರಹ್ಮಪದ ಭೋಕ್ತಾ ನ. ವಾಯುದೇವರೇ ಬ್ರಹ್ಮ ಪದವಿಗೆ ಬರ್ತಾರೆ, ವಾಯುದೇವರನ್ನು ಬಿಟ್ಟು ಬೇರೆ ಯಾರೂ ಕೂಡ ಬ್ರಹ್ಮ ಪದವಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ. ಕುತ್ರಚಿತ್ ಬಲಂ ಜ್ಞಾನಂ ಜಾತಂ ಇತ್ಯುಕ್ತಃ ಅಸ್ಯ ಅಭಿಪ್ರಾಯ ಉಕ್ತಃ ಭವತಿ. ಬೇರೆ ಯಾರಿಗೂ ಕೂಡ ಅಷ್ಟು ಬಲಜ್ಞಾನ ಇರೋದಿಲ್ಲ, ಅದರಿಂದ ಬರುವ ಸಾಮರ್ಥ್ಯ ಇಲ್ಲ ಅಂತ ಅದರ ಅಭಿಪ್ರಾಯ. ಇನ್ನು ಸೂತ್ರಂ ಸ ವಾಯು ಪುರುಷೋ ವಿರಿಂಚಃ ಪ್ರದ್ಯುಮ್ನತಶ್ಚಾಥ ಕೃತೌ ಸ್ತ್ರಿಯೌ ದ್ವೇ ಪ್ರಜಜ್ಞತುರ್ ಯಮಲೆ ತತ್ರ ಪೂರ್ವ ಪ್ರಧಾನ ಸಂಜ್ಞಾ ಪ್ರಕೃತಿರ್ಜನಿತ್ರಿ. ಇನ್ನು ತಯೋಹೋ ವಿರಿಂಚವಾಯುವೋ ವಿಶೇಷ ನಾಮಾನಿ. ಈ ಬ್ರಹ್ಮದೇವರಿಗೂ ವಾಯುದೇವರಿಗೂ ಒಂದು ವಿಶೇಷ ಹೆಸರಿದೆ ಅಂತ ಹೇಳ್ತಾರೆ. ಅದು ಯಾವುದು ಹಾಗೆ ಅಂದ್ರೆ ಸೂತ್ರಂಸ ವಾಯು. ಅನೇಕ ಕಡೆ ವಾಯುದೇವರನ್ನ ಸೂತ್ರ ಅಂತ ಕರೆದಿದ್ದಾರೆ. ಸಹ ವಾಯು ಯಹ ಸಂಕರ್ಷಣಾತ್ ಸಮುತ್ಪನ್ನ. ಸಂಕರ್ಷಣನಿಂದ ಹುಟ್ಟಿ ಬಂದ್ರಲ್ವಾ, ಅವರನ್ನ ಸೂತ್ರ ಅಂತ ಕರೀತಾರೆ. ಇನ್ನು ಬ್ರಹ್ಮದೇವರನ್ನ ಪುರುಷ ಅಂತ ಕರೀತಾರೆ. ವಾಸುದೇವನಿಂದ ಯಾರು ಹುಟ್ಟಿ ಬಂದ್ರಲ್ಲ ಅವರನ್ನ ಪುರುಷ ಅಂತ ಕರೀತಾರೆ. ಯಾಕೆ? ಸರ್ವಜೀವ ಅಭಿಮಾನಿತ್ವ ಅಂತ. ಎಲ್ಲಾ ಜೀವರಿಗೂ ಕೂಡ ಅಭಿಮಾನಿಯಾಗಿ ಇರತಕ್ಕವರು ಅಂದ್ರೆ ಬ್ರಹ್ಮದೇವರು. ನೋಡಿ, ಅದಕ್ಕೆ ವ್ಯಾಖ್ಯಾನದಲ್ಲಿ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಸರ್ವಜೀವಾಭಿಮಾನೀತು ಪರಃ ಪುರುಷಃ ಉಚ್ಯತೆ ಇತಿ ವಚನ ಹಾಗೆ. ಇನ್ನು ಸೂತ್ರ ಅಂದ್ರೆ ಏನರ್ಥ ಅದನ್ನು ಬರೀತಾರೆ. ಸರ್ವಾಧಾರತ್ವ, ಎಲ್ಲರಿಗೂ ಆಧಾರನಾಗಿ ಇರತಕ್ಕವರು, ಅದರಿಂದ ವಾಯುದೇವರಿಗೆ ಸೂತ್ರ ಅಂತ ಹೆಸರು ಹಾಗೆ. ಇನ್ನು ಅಥ ತೃತೀಯ ರೂಪಸ್ಯ ಪ್ರದ್ಯುಮ್ನಸ್ಯ ಕೃತ್ಯಂ ಆಹ. ನೋಡಿ, ವಾಸುದೇವ ಅವರಿಂದ ಬ್ರಹ್ಮದೇವರು ಹುಟ್ಟಿದ್ರು, ಸಂಕರ್ಷಣದಿಂದ ವಾಯುದೇವರು. ಇನ್ನು ಪರಮಾತ್ಮನ 3ನೇ ರೂಪ ಪ್ರದ್ಯುಮ್ನ. ಪ್ರದ್ಯುಮ್ನ ರೂಪದಿಂದ ಏನಾಯಿತು ಅಂತ ವಿಶೇಷವಾದ ವಿಚಾರ ಇದು ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನ ಭಾರ್ಯಾಯಾಮ್ ಕೃತೌ. ಪ್ರದ್ಯುಮ್ನ ಹೆಂಡತಿ ಅಂದ್ರೆ ಕೃತಿದೇವಿ, ಲಕ್ಷ್ಮೀ ದೇವಿಯ ರೂಪ ಕೃತಿದೇವಿ. ಅವರಿಂದ ದ್ವೌ ಸ್ತ್ರೀಯವು,
ಇಬ್ಬರು ಸ್ತ್ರೀಯರು ಹುಟ್ಟಿದ್ರು ಅಂತ ಹೇಳ್ತಾರೆ. ಯಮಲೆ ಪ್ರದ್ಯುಮ್ನಾದ್ ಉತ್ಪನ್ನಯೋ ಸರಸ್ವತಿ ಭಾರತ್ಯೋ ತದ್ರೂಪ ವಿಶೇಷ ಅಪೇಕ್ಷೆಯ ನಾಮ ವಿಶೇಷಂ ಕ್ರಮೇಣ. ಆ ಇಬ್ರು ಹುಟ್ಟಿದ್ರು ಅಂದ್ರೆ ಅದು ಸರಸ್ವತಿ ಮತ್ತು ಭಾರತೀ ದೇವಿ ಹಾಗೆ ಅಂತ. ಅವರಿಗೆ ವಿಶೇಷವಾದ ಒಂದು ಹೆಸರು ಹಾಗೆ ಅಂದ್ರೆ ಸರಸ್ವತಿ ದೇವಿಗೆ ಆ ಪೂರ್ವಮುತ್ಪನ್ನ ಪ್ರಧಾನ, ಅವರಿಗೆ ಪ್ರಧಾನ ಅಂತ ಹೆಸರು, ಪುರುಷ ಪ್ರಧಾನ ಹಾಗೆ ಅಂತ. ಪುರುಷ ಅಂದ್ರೆ ಬ್ರಹ್ಮ, ಪ್ರಧಾನ ಅಂದ್ರೆ ಸರಸ್ವತಿ. ಇನ್ನು ಸೂತ್ರ ಮತ್ತು ಪ್ರಕೃತಿ, ಭಾರತೀ ದೇವಿಗೆ ಪ್ರಕೃತಿ ಅಂತನೂ ಒಂದು ಹೆಸರು ಇದೆ, ಅದರಿಂದ ಸೂತ್ರ ಪ್ರಕೃತಿ ಹಾಗೆ ಅಂತ ಅವರ ಹೆಸರು. ಇನ್ನು ಜನಿತ್ರಿ ಅಂತ ಇದ್ದಾರೆ ನೋಡಿ, ಪ್ರಧಾನ ಸಂಜ್ಞಾಂ ಜನಿತ್ರಿ, ಶಿವಾದೀನಾಂ ಜನಿತ್ರಿ ಅಂತ ಅರ್ಥ. ಶಿವ ಮೊದಲಾದವರಿಗೆ ತಾಯಿಯಾಗಿ ಇರತಕ್ಕವರು ಅಂತ ಅರ್ಥ, ಅದರಿಂದ ಜನಿತ್ರಿ ಹಾಗೆ. ಇನ್ನು ಶ್ರದ್ಧಾ ದ್ವಿತೀಯಾತ ತಯೋಶ್ಚ ಯೋಗೋ ಬಭೂವ ಪುಂಸೈವ ಚ ಸೂತ್ರ ನಾಮ್ನಾ ಹರೇರ್ನಿಯೋಗಾತ್ ಹತ ಸಂಪ್ರಸೂತೌ ಶೇಷಶ್ ಸುಪರ್ಣಶ್ಚ ತಯೋಃ ಸಹೈವ. ಇನ್ನು ದ್ವಿತೀಯಾಹಾತ್ರಿ ಶ್ರದ್ಧಾ ಸಂಜ್ಞಾ ಇತ್ಯರ್ಥ. ಸರಿ, ಇಲ್ಲಿ ಪ್ರಧಾನ ಸಂಜ್ಞಾ ಪ್ರಕೃತಿರ್ಜನಿತ್ರಿ ಹಾಗೆಂದ್ರೆ ತಯೋರ್ ಮಧ್ಯೆ ಪೂರ್ವ ಉತ್ಪನ್ನ ಪ್ರಧಾನ. ಸರಸ್ವತಿ ದೇವಿಗೆ ಆ ಪ್ರಧಾನ ಅಂತ ಹೆಸರು. ಅವರು ಪ್ರಕೃತಿರ್ ಜನಿತ್ರಿ, ಅವರಿಗೆ ಪ್ರಕೃತಿ ಅಂತಾನೆ ಹೆಸರಿದೆ. ಸರಸ್ವತಿ ದೇವಿಗೆ ಹೇಳ್ತಾರೆ ಪ್ರಕೃತಿ ಹಾಗೆ. ಜನಿತ್ರಿ ಶಿವಾದೀನಾಂ ಜನಿತ್ರಿ ಹಾಗೆ ಅಂದ್ರೆ ಬ್ರಹ್ಮ ಸರಸ್ವತಿ ಅಥವಾ ಪ್ರಕೃತಿಯಿಂದ ಶಿವಾದಿಗಳನ್ನ ಹುಟ್ಟಿಸ್ತಾರೆ ಹಾಗೆ ಅಂತ ಅರ್ಥ. ಇನ್ನು ಎರಡನೇ ರೂಪ ಭಾರತೀ ದೇವಿಗೆ ಏನು ವಿಚಾರ ಅಂತ ಹೇಳ್ತಾರೆ. ಶ್ರದ್ಧಾ ದ್ವಿತೀಯಾತ ತಯೋಶ್ಚ ಯೋಗ ಬಭೂವ ಪುಂಸೈವ ಚ ಸೂತ್ರ ನಾಮನ್ನ ಹರೇರ್ನಿಯೋಗಾದ್ ಅತ ಸಂಪ್ರಸೂತೌ ಶೇಷ ಸುಪರ್ಣಶ್ಚ ತಯೋ ಸಹ. ಎರಡನೇ ರೂಪ ಅಂದ್ರೆ ಭಾರತೀ ದೇವಿಗೆ ವಿಶೇಷ ನಾಮ ಅಂದ್ರೆ ಶ್ರದ್ಧಾ ಅಂತ ಹೇಳ್ತಾರೆ. ಅಥ ಉತ್ಪತ್ತಿಯ ನಂತರಂ ತಯೋ ತ್ರಯೋ ಯಥಾಕ್ರಮ ಪುಂಸಾ ಪುರುಷೇನ ವಿರಿಂಚೇನ ಸೂತ್ರನಾಮ್ನ ವಾಯುನಾಚ ಯೋಗ ಸಂಬಂಧ ಬಭೂವ. ಹುಟ್ಟಿದ ಮೇಲೆ ಆ ಸರಸ್ವತಿ ದೇವಿಗೂ ಬ್ರಹ್ಮದೇವರಿಗೂ ವಿವಾಹ, ಭಾರತೀ ದೇವಿಗೂ ವಾಯುದೇವರಿಗೂ ಸಂಬಂಧ ಆಯಿತು ಅಂತ ಹೇಳ್ತಾರೆ. ನಿಯತ ಪತಿಪತ್ನಿಯರದು. ನಾನು ಇಲ್ಲಿ ಒಂದು ಪ್ರಶ್ನೆ, ಹರಿಪ್ರೇರಣ ಮಂತರೇನ ಕಥಂ ತಯೋ ಸಂಬಂಧ ಬಭೂವ. ಪರಮಾತ್ಮನ ಪ್ರೇರಣೆ ಇಲ್ಲದೆ ಅವರಿಬ್ಬರ ಮಧ್ಯದಲ್ಲಿ ಸಂಬಂಧ ಹೇಗಾಯಿತು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಹರೇರ್ ನಿಯೋಗ, ಪರಮಾತ್ಮನ ಅನುಗ್ರಹದಿಂದಲೇ ಅದಾಗಿರೋದು ಹಾಗೆ. ಪರಮಾತ್ಮನ ಆಜ್ಞೆ ಇಲ್ಲದೆ ಬ್ರಹ್ಮದೇವರಾಗಲಿ ವಾಯುದೇವರಾಗಲಿ ಯಾವುದನ್ನು ಕೂಡ ಮಾಡೋದಿಲ್ಲ, ಅದರಿಂದ ಅಲ್ಲಿ ಯಾವ ದೋಷವೂ ಬರೋದಿಲ್ಲ ಹಾಗೆ. ಹರೇರ್ ನಿಯೋಗ ನೋಡಿ, ನಾವು ಸುಮಧ್ವ ವಿಜಯದಲ್ಲಿ ನೋಡ್ತೀವಿ, ಪರಮಾತ್ಮನ ಆಜ್ಞೆ ಇದ್ರೆ ಬಂದು ಸೂತ್ರ ಭಾಷ್ಯವನ್ನ ರಚನೆ ಮಾಡಿ ಉಪದೇಶ ಮಾಡಿ ವಾಯುದೇವರು ಹೋಗ್ತಾರೆ ಮಧ್ವಾಚಾರ್ಯರಾಗಿ. ಅದೇ ರೀತಿಯಾಗಿ ಆರಂಭದಲ್ಲೂ ಹಾಗೆ, ಹನುಮಂತನಾಗಿ ಇದ್ದಾಗಲೂ ಅಷ್ಟೇ, ಸಮುದ್ರ ದಾಟಬಾರದು ಅಂತ ಇದೆ ನಿಯಮ, ಸಾಮಾನ್ಯ ನಿಯಮ ಸಮುದ್ರ ದಾಟಬಾರದು. ಆದ್ರೆ ಆ ಪರಮಾತ್ಮನ ಆಜ್ಞೆ ಹನುಮಂತ ದೇವರು ಸಮುದ್ರವನ್ನ ದಾಟಿದ್ರು, ಅದರಿಂದ ಯಾವ ತೊಂದರೆಯೂ ಇಲ್ಲ, ಯಾವ ದೋಷವೂ ಬರೋದಿಲ್ಲ ಹಾಗೆ. ಸಂಪ್ರಸೂತವು ಶೇಷಸ್ಸುಪರ್ಣಶ್ಚ ತಯೋ ಸಹೈವ ಎಂಬುದಕ್ಕೆ ಹೇಳ್ತಾ ಇದ್ದಾರೆ. ತಯೋಹೋ ಆ ಪುರುಷ ಸೂತ್ರಯೋಹೋ, ಆ ಬ್ರಹ್ಮದೇವರಲ್ಲೂ ಮತ್ತು ವಾಯುದೇವರಲ್ಲೂ ಕೂಡ ಏಕೈಕಸ್ಮಿನ್ ಕಾಲೇ, ಒಂದೊಂದು ಕಾಲದಲ್ಲಿ ಶೇಷ ಮತ್ತು ಗರುಡ ಅವರು ಹುಟ್ಟಿದ್ರು. ಒಂದು ಕಾಲದಲ್ಲಿ ಬ್ರಹ್ಮದೇವರ ಮತ್ತು ಸರಸ್ವತಿಯಲ್ಲಿ ಗರುಡ ದೇವರು ಶೇಷದೇವರು ಹುಟ್ಟುತ್ತಾರೆ. ಇನ್ನೊಂದು ಕಾಲದಲ್ಲಿ ವಾಯುದೇವರು ಮತ್ತು ಭಾರತೀ ದೇವಿಯಲ್ಲಿ ಗರುಡ ಮತ್ತು ಶೇಷದೇವರು ಹುಟ್ಟಿ ಬಂದ್ರು ಅಂತ ಹೇಳ್ತಾ ಇದ್ದಾರೆ. ತದುಕ್ತಂ ಅನುವ್ಯಾಖ್ಯಾನ, ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಈ ಶ್ಲೋಕವನ್ನ ಉಲ್ಲೇಖಿಸ್ತಾ ಇದ್ದಾರೆ. ತಥೋಜಾತ ಪುಮಾನ್ನಾಮ ಬ್ರಹ್ಮಾಸ್ಯಾಂ ವಾಸುದೇವತಃ ಸೂತ್ರಾತ್ಮ ಪ್ರಾಣನಾಮಾಚ ದೇವಿಯ ಪ್ರಕೃತಿ ಮಾನಿನಿ. ಈ ವಿಚಾರ ಆಚಾರ್ಯರು ಕೂಡ ತಿಳಿಸ್ತಾ ಇದ್ದಾರೆ.
ಇನ್ನು ಶೇಷಸ್ತಯೋರೇವ ಹಿ ಜೀವನಾಮ ಕಾಲಾತ್ಮಕ ಸೋತ ಸುಪರ್ಣ ಆಸೀತ್ ತೌ ವಾಹನಂ ಶಯನಂ ಚೈವ ವಿಷ್ಣೋಃ ಕಾಲಾಜಯಾದ್ಯಾಶ್ಚ ತತಃ ಪ್ರಸೂತಾಃ ಅತಃ ಶೇಷ ಸುಪರ್ಣ. ಇನ್ನು ಶೇಷದೇವರ ಗರುಡದೇವರ ವಿಚಾರ. ತಯೋಹೋ ಸಹೈವ ಜಾತೋ, ಅವರು ಒಟ್ಟಿಗೆ ಹುಟ್ಟಿದವರು. ಹಾಗೆ ತಯೋಹೋ ವಿಶೇಷ ನಾಮಾನಿ, ಅವರಿಗೆ ವಿಶೇಷವಾದ ಹೆಸರು. ಹಾಗೆಂದ್ರೆ ಆ ಶೇಷನಿಗೆ ಜೀವ ಅಂತ ಹೆಸರು, ಶೇಷದೇವರಿಗೆ ಜೀವ ಅಂತ ಹೆಸರು. ಕಾಲಾತ್ಮಕ ಸೋತ ಸುಪರ್ಣ ಆಸೀತ್, ಗರುಡದೇವರಿಗೆ ಕಾಲ ಅಂತ ಹೆಸರು. ಸುಪರ್ಣ ಸಹ ಕಾಲಾತ್ಮಕ. ಹಾಗೆ ಸುಪರ್ಣ ಸಹ ಕಾಲನಾಮಕ ಆಸೀತ್. ಆದ್ಮೇಲೆ ತೌ ವಾಹನಂ ಶಯನಂ ಚೈವ ವಿಷ್ಣು, ಅವರಿಬ್ಬರು ಏನಾದ್ರು ಹಾಗೆಂದ್ರೆ ವಿಷ್ಣುವಿನ ವಾಹನ. ಗರುಡದೇವರು ಅಂದ್ರೆ ವಿಷ್ಣುವಿನ ವಾಹನ, ಶೇಷದೇವರಿಂದ ಪರಮಾತ್ಮನ ಮಂಚ ಅಂತ ಆದ್ರು. ಹಾಗೆ ಕಾಲ ಜಯಾದ್ಯಾಶ್ಚ ತತಃ ಪ್ರಸೂತಾಹ ಅಂತ ಹೇಳ್ತಾರೆ. ಇನ್ನು ಕಾಲ ಎನ್ನತಕ್ಕ ವಿಷ್ಣು ಪಾರ್ಷದರು ಮತ್ತು ಜಯ ವಿಜಯರೇ ಇವರೇ ಮೊದಲಾದವರು ಕೂಡ ಬ್ರಹ್ಮವಾಯುಭ್ಯಾಂ ಪ್ರಸೂತಾಹ ಇತ್ಯರ್ಥ. ಬ್ರಹ್ಮವಾಯುವಿನಿಂದ ಅವರೆಲ್ಲ ಹುಟ್ಟಿ ಬಂದರು. ಹಾಗೆ ಅನೇಕ ವಿಷ್ಣು ಪಾರ್ಷದರು, ಕಾಲ ಎನ್ನತಕ್ಕ ಹೆಸರಿನ ವಿಷ್ಣು ಪಾರ್ಷದರು, ಜಯ ವಿಜಯರೇ ಮೊದಲಾದವರು ಅವರೆಲ್ಲರೂ ಕೂಡ ಹುಟ್ಟಿ ಬಂದರು. ಹಾಗೆ ಇನ್ನೊಂದು ವ್ಯಾಖ್ಯಾನದಲ್ಲಿ ಕಾಲನಾಮಕಾಹ ಜಯಾದ್ಯಾಹ ಜಯ ವಿದ್ಯಾದ್ಯಾಹ ಗರುಡಾತ್ ಕಾಲಾಹ, ಗರುಡ ದೇವರಿಂದ ಕಾಲಾದಿ ಮೊದಲಾದವರು ಹುಟ್ಟಿ ಬಂದರು, ಶೇಷದೇವರಿಂದ ಜಯ ವಿಜಯರೇ ಮೊದಲಾದವರು ಹುಟ್ಟಿ ಬಂದರು ಅಂತ ಕೂಡ ಒಂದು ವ್ಯಾಖ್ಯಾನ ಇದೆ. ಇನ್ನು ಕಾಲಾಜಯಾದ್ಯ ಅಪಿ ವಿಷ್ಣು ಪಾರ್ಷದಾಹ ಯಸ್ಮಾದಂಡಾತ್ ಪರತಃ ಸಂಪ್ರಸೂತಾಹ ನೀಚಾಸುರೇಭ್ಯಸ್ತತ ಏವ ತೇ ಕಿಲಾಹ ವಿಶ್ವಕ್ಸೇನೋ ವಾಯುಜಃ ಕೇನ ತುಲ್ಯಃ. ನನು ಆದಿಸೃಷ್ಟೌ ಪೂರ್ವೋತ್ಪನ್ನಾನಾಂ ಆಧಿಕ್ಯಂ ಇತಿ ಸ್ಥಿತಿಃ ತತ್ರ ಇಂದ್ರಾದಿಭ್ಯಃ ಪೂರ್ವಂ ಉತ್ಪನ್ನತ್ವಸ್ಯ ಉಕ್ತೌ ಜಯಾದೀನಾಂ ತದಾಧಿಕ್ಯ ಪ್ರಾಪ್ತಿ ಇತ್ಯತಃ ಆಹ ಕಾಲ ಇತಿ. ನೋಡಿ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯಲ್ಲಿ ಯಾರು ಮೊದಲು ಹುಟ್ಟಿದ್ದಾರೋ ತಾರತಮ್ಯದಲ್ಲಿ ಅವರು ದೊಡ್ಡವರಾಗಿದ್ದಾರೆ. ಹೌದು, ಸರಿಯಾಗಿತ್ತು. ಆ ಏನು ಹಾಗೆಂದ್ರೆ ಪರಮಾತ್ಮನಿಂದ ಬ್ರಹ್ಮವಾಯುಗಳು, ಬ್ರಹ್ಮವಾಯುವಿನಿಂದ ಗರುಡ ಶೇಷರು ಇವರೇ ಹುಟ್ಟಿ ಬಂದರು. ತದನಂತರ ಇಂದ್ರ ಬರಬೇಕಾಗಿತ್ತು. ರುದ್ರದೇವರೇ ಶೇಷ ಪದವಿಗೆ ಬರ್ತಾರೆ. ಅದರಿಂದ ಶೇಷದೇವರನ್ನು ಹೇಳಿದ್ರಿಂದ ರುದ್ರದೇವರನ್ನು ತಗೊಳ್ಬಹುದು. ತದನಂತರ ಸ್ಥಾನ ಅಂದ್ರೆ ಇಂದ್ರದೇವರು ಬರಬೇಕಾಗಿತ್ತು. ಮಧ್ಯದಲ್ಲಿ ಆಚಾರ್ಯರು ಜಯಾದಿಗಳನ್ನ ಹೇಳ್ತಾರೆ. ಕಾಲಾಖ್ಯ ವಿಷ್ಣು ಪಾರ್ಷದರು ಮತ್ತು ಜಯ ವಿಜಯರೇ ಮೊದಲಾದವರನ್ನು ಹೇಳ್ತಾ ಇದ್ದಾರೆ. ಇದು ಹೆಂಗ್ ಕೂಡ್ತದೆ ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಲಾಖ್ಯ ಜಯಾದ್ಯಾಶ್ಚ ವಿಷ್ಣು ಪಾರ್ಷದ, ಇವೆಲ್ಲ ವಿಷ್ಣುವಿನ ಪಾರ್ಷದರು. ಯಸ್ಮಾತ್ ಕಾರಣಾತ್ ಅಂಡಾತ್ ಪರತಃ ಬ್ರಹ್ಮಾಂಡ ಉತ್ಪತ್ತೇರನಂತರಂ ತದಂತರ ಅಭಿವ್ಯಕ್ತೋ ವಿಪರ್ಯೇನ ಪ್ರಸೂತಃ ತತಃ ಕಾರಣಾತ್ ತೇ ಅಖಿಲಾಃ ಕಾಲಾದ್ಯಾಃ ಸುರೇಭ್ಯಃ ತತ್ವಾಭಿಮಾನಿನ್ಯೇಭ್ಯಃ ದೇವೇಭ್ಯಃ ನೀಚಾಃ ಏವ ಇತ್ಯರ್ಥ. ಅಂದ್ರೆ ಇವರೆಲ್ಲ ಬ್ರಹ್ಮಾಂಡ ಉತ್ಪತ್ತೇರನಂತರಂ ತದಂತರ ಅಭಿವ್ಯಕ್ತವು, ಅವರ ಅಭಿವ್ಯಕ್ತಿಯಾದದ್ದು ಬ್ರಹ್ಮಾಂಡದ ಉತ್ಪತ್ತಿ ಆದ ಮೇಲೇನೆ. ಮೊದಲೇನು ಅಭಿವ್ಯಕ್ತಿ ಆಗಲಿಲ್ಲ, ಹುಟ್ಟಿದ್ರು ಅಷ್ಟೇ, ಅದರ ಅಭಿವ್ಯಕ್ತ ಆಗಲಿಲ್ಲ. ಅಭಿವ್ಯಕ್ತ ಆದ ಕ್ರಮದಲ್ಲಿ ಇಂದ್ರಾದಿಗಳೇ ಅಭಿವ್ಯಕ್ತಿ ಆದದ್ದು. ವಿಪರ್ಯೇನ ಪ್ರಸೂತ ತತಃ ಕಾರಣಾತ್ ಅಖಿಲಾಹ ಕಾಲಾದ್ಯಾಹ, ಅದರಿಂದ ಹುಟ್ಟಿದ್ರು ಆದ್ರೂ ಅಭಿವ್ಯಕ್ತ ಆಗಲಿಲ್ಲ ಅಂತ ಅದರಿಂದ ಅವರನ್ನ ಹೆಸರನ್ನು ಹೇಳಿದ್ದಾರೆ. ತಾರತಮ್ಯ ಕ್ರಮದಲ್ಲಿ ಯಾರು ಅಭಿವ್ಯಕ್ತವಾಗ್ತಾರೋ ಅವರೇ ಅಂತ ಇಟ್ಕೋಬೇಕು. ಪುರಾಣೇಶು ಶೇಷಾದುತ್ಪತ್ತ್ಯನಂತರಂ ಜಯಾದೀನಾಂ ಉತ್ಪತ್ತಿ ಕಥನೆ ಅಪಿ, ಪುರಾಣಾದಿಗಳಲ್ಲಿ ಶೇಷಾದಿಗಳ ಉತ್ಪತ್ತಿ ಆದ ಮೇಲೆ
ಜಯಾದಿಗಳ ಉತ್ಪತ್ತಿಯನ್ನ ಹೇಳ್ತಾರೆ, ಜಯ ವಿಜಯರೇ ಮೊದಲಾದವರ ಉತ್ಪತ್ತಿಯನ್ನ ಹೇಳ್ತಾರೆ. ಸೋತ್ಪತ್ತಿ ನ ಸೂಕ್ಷ್ಮ ಕಿಂತು ಅದು ಸೂಕ್ಷ್ಮ ಅಲ್ಲ ಅದು. ಕಿಂತು ಬ್ರಹ್ಮಾಂಡ ಉತ್ಪತ್ತಿ ಅನಂತರ ಉತ್ಪತ್ತಿ ಅದು ಬ್ರಹ್ಮಾಂಡ ಉತ್ಪನ್ನ ಆದ ಆದ ಉತ್ಪತ್ತಿ ಅಂತ ಇಟ್ಕೋಬೇಕು. ಸ್ಥೂಲ ಅಂತ ಅದು. ಇನ್ನು ಪಾರ್ಶ್ವದೇವೇಶ್ವಪಿ ವಿಶೇಷ ಅಸ್ತಿ, ವಿಷ್ಣುವಿನ ಪಾರ್ಶ್ವದರಲ್ಲೂ ಕೂಡ ಕೆಲವರು ವಿಶೇಷ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಹಾಗೆಂದ್ರೆ ವಿಶ್ವಕ್ಸೇನ ಇತಿ ವಾಯುಜಃ ವಾಯೋಹೋ ಜಾತಃ ವಿಶ್ವಕ್ಸೇನಃ ಪಾರ್ಶ್ವದ. ವಾಯುದೇವರಿಂದ ಹುಟ್ಟಿ ಬಂದವರು ವಿಶ್ವಕ್ಸೇನ ಎನ್ನುವ ಪಾರ್ಶ್ವದರು. ನಾವು ದೇವಸ್ಥಾನದಲ್ಲಿ ನೋಡ್ತೀವಿ ನೋಡಿ ವಿಶ್ವಕ್ಸೇನ ಹಾಗೆ. ಅವರು ವಾಯುದೇವರಿಂದ ಹುಟ್ಟಿ ಬಂದವರು, ವಿಷ್ಣು ಪಾರ್ಶ್ವದರು. ಅವರು ಕೇನ ಆಕಾಶಾಭಿಮಾನಿನ ಗಣಪತಿನ ತುಲ್ಯ, ಅವರು ತಾರತಮ್ಯ ಕಕ್ಷೆಯಲ್ಲಿ ಗಣಪತಿಗೆ ಸಮಾನನಾಗಿ ಇರ್ತಾರೆ. ಅನೇನ ತದಿತರೇಷಾಂ ಪಾರ್ಷದಾನಾಂ ಬ್ರಹ್ಮಜತ್ವಂ ತತ್ವಾಭಿಮಾನಿಭ್ಯಃ ನೀಚತ್ವಂ ಚ ಉಕ್ತಂ ಭವತಿ. ಅದರಿಂದ ಉಳಿದ ಪಾರ್ಷದರು ಬ್ರಹ್ಮದೇವರಿಂದ ಹುಟ್ಟಿ ಬಂದರು ಮತ್ತು ತತ್ವಾಭಿಮಾನಿಭ್ಯಃ ನೀಚತ್ವಂ ಚ, ಅವರು ತತ್ವಾಭಿಮಾನಿ ದೇವತೆಗಳಿಗಿಂತ ಕೆಳಗೇನೆ ಇದ್ದಾರೆ ಹಾಗೆಂಬ ಅದು ಕೂಡ ಸ್ಪಷ್ಟವಾಗ್ತದೆ. ವಾಯುದೇವರಿಂದ ವಿಶ್ವಕ್ಸೇನ, ಉಳಿದವರು ಬ್ರಹ್ಮದೇವರಿಂದ ಮತ್ತು ತತ್ವಾಭಿಮಾನಿ ದೇವತೆಗಳಿಗಿಂತ ತಾರತಮ್ಯದಲ್ಲಿ ಕೆಳಗೆ ಇರ್ತಾರೆ ಹಾಗೆಂತ ಕೂಡ ಸ್ಪಷ್ಟವಾಗ್ತದೆ. ಹಾಗೆ ವ್ಯೂಹ ತೃತೀಯಾತ್ ಅಂತ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ